ನಮಸ್ತೆ ಕರ್ನಾಟಕ. ನಾನು ನಿಮ್ಮ ರಂಜಿತ್ ಪಿ ಗೌಡ ಮಾತಾಡ್ತಿರೋದು ರೂರಲ್ ಎಕ್ವಿಪ್ ಪ್ರೈವೇಟ್ ಲಿಮಿಟೆಡಿಂದ. ಇವತ್ತು ನಾನು ನಿಮ್ಗೆ ಏನು ಹೇಳಬೇಕು ಅಂತ ಇದು ಮಾಡ್ತಾ ಇದ್ದೀನಿ ಅಂದರೆ, ಈ ಕಳೆ ಕೊಚ್ಚುವ ಯಂತ್ರ ಬ್ರಷ್ ಕಟರ್ನ ಬ್ಲೇಡ್ಗಳು, ಎಷ್ಟು ವಿಧವಾದ ಬ್ಲೇಡ್ಗಳು ದೊರೆಯುತ್ತವೆ, ಯಾವ್ಯಾವ ಬ್ಲೇಡ್ನ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಇವಾಗ ರೈತರು ಏನು ಮಾಡ್ತಾರೆ ಅಂದರೆ, ಎಲ್ಲ ಬ್ಲೇಡ್ನು ಒಂದೇ ಥರ ಉಪಯೋಗಿಸೋಕ್ಕೆ ಹೋಗ್ತಾರೆ. ಹಂಗಾಗಿ ಅವ್ರಿಗೆ ಅದು ಯಾವತ್ತೂ 100% ರಿಸಲ್ಟ್ ಕೊಡೋಲ್ಲ. ಇವಾಗ ಟೆಕ್ನಿಕಲ್ ಆಗಿ ನಾವು ಇದನ್ನು ಯೋಚನೆ ಮಾಡ್ತಾ ಹೋಗ್ತೀವಿ ಅಂದರೆ, ನಾವು ಟೆಕ್ನಿಕಲ್ ವೈಗೂ ನಾವು ಯಾವುದನ್ನು ಎಲ್ಲಿ ಯಾವ ಥರ ಉಪಯೋಗಿಸ್ಬೇಕೋ ಅವತ್ತು ಮಾತ್ರ ಅದು ನಮಗೆ 100% ಆಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಹಂಗಾಗಿ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಿರೋದು 7 ಥರದ ಬ್ಲೇಡ್ಗಳು ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಬಂದ್ಬಿಟ್ಟು ಯೂನಿವರ್ಸಲ್ ಬ್ಲೇಡ್ಸು. ಇದು ಯಾವುದೇ ಥರದ ಬ್ರಷ್ ಕಟರ್ ಆಗಲಿ, ಕಳೆ ಕೊಚ್ಚುವ ಯಂತ್ರಗಳಿಗಾಗಲಿ ಇದು ಎಲ್ಲದಕ್ಕೂ ಸೂಟಬಲ್ ಆಗಿರ್ತದೆ. ನೀವು ಅತ್ಯುತ್ತಮ ಗುಣಮಟ್ಟದ ಬ್ರ್ಯಾಂಡ್ಗಳಾದ ಸ್ಟೀಲ್ಗೆ ಹಾಕ್ಬೋದು, ಹೋಂಡಾಗೆ ಹಾಕ್ಬೋದು, ರಿಯಲಿಗೆ ಹಾಕ್ಬೋದು, ಹುಸ್ಕೋವರ್ನಾಗ ಹಾಕ್ಬೋದು. ನೀವು ಎಲ್ಲ ಥರದ ಇನ್ನೂ ಮತ್ತು ಮಾರ್ಕೆಟಲ್ಲಿ ಲಭ್ಯ ಎಲ್ಲ ಬ್ರ್ಯಾಂಡ್ಗಳಿಗೂ ನೀವು ಈ ಬ್ಲೇಡ್ಗಳನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ನೆಕ್ಸ್ಟು ಬಂದ್ಬಿಟ್ಟು ಪ್ರಾಡಕ್ಟ್ ಇರೋದು ಇದು ಬಂದ್ಬಿಟ್ಟು ಕಳೆ ಕೊಚ್ಚೋ ಬ್ಲೇಡು. ಅಂದರೆ ನೀವು ಈ 15 ದಿನ 20 ದಿನದ ಕಳೆಗಳು ಏನಿರುತ್ತೆ, ನೀವು ಕಡಲೆ ಗಿಡ ಇದಕ್ಕೆಲ್ಲ ಎಣ್ಣೆ ಕರ್ಕೊಂಬಂದು ಕುಜ್ಗೆಯಲ್ಲಿ ಮ್ಯಾನ್ಯಲ್ ಆಗಿ ನಾವು ಇವಾಗ ಯೂಸ್ ಮಾಡ್ತಾ ಇದೀವಿ. ಇವತ್ತು ಲೇಬರ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ ನಮ್ಗೆ ಈ ಬ್ಲೇಡು ತುಂಬ ಉಪಯೋಗ ಆಗುತ್ತೆ. ಇದ್ರ ವೀಡಿಯೋನ ನಿನಗೆ ಹಾಕ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಫಿಟ್ ಮಾಡಬೇಕು, ಯಾವ ಥರ ಇದನ್ನು ಯಾವ್ಯಾವ ಜಾಗದಲ್ಲಿ ಯೂಸ್ ಆಗುತ್ತೆ. ಇದು ಬುಡ ಬಿಡಿಸೋದಕ್ಕೆ, ಬುಡದ ಹತ್ರ ಇರೋ ಕಳೆಗಳನ್ನ ತೆಗೆಯೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ 2 ಬ್ಲೇಡ್ ಬರುತ್ತೆ, 2 ಸೈಡ್ 1 ಬ್ಲೇಡ್ ಬರುತ್ತೆ, 5 1 ಬ್ಲೇಡ್ ಬರುತ್ತೆ. ಪ್ಲಸ್ ಈ ರೆಡ್ ಕಲರ್ ಕ್ಯಾಪ್ ಬಂದ್ಬಿಟ್ಟು ನೀವು ಯಾವುದೇ ಗಿಡದ ಹತ್ರ ತಗೊಂಡೋಗಿ ನೀವು ಗಿಡದ ಬುಡಕ್ಕೆ ಟಚ್ ಮಾಡಿರು, ಈ ಪ್ಲೇಟು ಟಚ್ ಆಗೋದ್ರಿಂದ ನಿಮಗೆ ಬ್ಲೇಡು ಯಾವುದೇ ಥರ ಗಿಡಕ್ಕೆ ಡ್ಯಾಮೇಜ್ ಮಾಡಲ್ಲ. ಹಂಗಾಗಿ ನೀವು 100% ಯೂಸ್ ಮಾಡ್ಬೋದು. ಗಿಡಕ್ಕೂ ಯಾವುದೇ ಥರ ತೊಂದರೆ ಇಲ್ಲ. ಮ್ಯಾನ್ಯುಯಲ್ ಆಗಿ ಮಾಡಿದಾಗ ನೀವು ಎಷ್ಟು ಗಿಡಕ್ಕೆ ಸಸಿಗೆ ಕೇರ್ ಮಾಡ್ತೀರೋ ಇದು ಅದೇ ಥರನೇ ಸೇಫ್ಟಿನೂ ಒದಗಿಸ್ಕೊಡ್ತದೆ. ಹಂಗಾಗಿ ನಿಮ್ಗೆ ಇದು ತುಂಬ ಉಪಯೋಗ ಆಗುತ್ತೆ. ಲೇಬರ್ ಪ್ರಾಬ್ಲಮ್ನ ಇವತ್ತು ಏನು ಲೇಬರ್ ಸಮಸ್ಯೆ ಇದೆ ಆ ಸಮಸ್ಯೆನ ನೀವು ಇದರಿಂದ ಬಗೆಹರಿಸ್ಕೋಬೋದು. ಇದು ಬಂದ್ಬಿಟ್ಟು ಪ್ಯಾಡಿ ಕಟ್ಟರು. ಸೊ ಇದು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಈಗ ಶೇಂಗಾ ಬೆಳೆದಿರ್ತಾರೆ. ಸೊ ಆ ಟೈಮಲ್ಲಿ ಗಿಡದ ಪಕ್ಕ ಚಿಕ್ಕದಾಗಿ ಕಳೆಗಳು ಬೆಳೆದಿರುತ್ತಲ್ಲ, ಸೊ ಗಿಡಕ್ಕೆ ಒದೆ ಬೀಳ್ದಂಗೆ ಕಳೆ ಹೊಡೆಯೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಇದು ಇನ್ಸ್ಟಾಲ್ ಮಾಡೋದೇ ಇರುತ್ತೆ. ಫಸ್ಟು ಇದ್ರಲ್ಲಿ 3-4 ಇಟ್ಕೋಬೇಕು. ಪ್ಲೇಟ್ ಬರುತ್ತೆ. ಸೊ ಈ ಪ್ಲೇಟ್ ಬದಲು ನಾವು ಏನು ಮಾಡ್ತೀವಿ, ಈ ಪ್ಲಾಸ್ಟಿಕ್ ಪ್ಲೇಟ್ನ ಹಾಕೊತೀವಿ. ಇದೆಲ್ಲದಕ್ಕೂ ಇರಲೇಬೇಕು ಆಸ್ ಯೂಶುವಲ್. ಸೇಮ್ ವಾಷರು ಮತ್ತು ಚೆಕ್ ನಟ್.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ.